ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ತೋರ್ಸಕ್ಕೆ ಹೊರಟಿರುವಂಥದ್ದು ಶೇಂಗಾ ಬೀಜದಿಂದ ಮಜ್ಜಿಗೆ ಸಾರನ್ನು ಯಾವ ರೀತಿ ಮಾಡೋದು ಅಂತ. ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಒಂದು ಬೌಲ್ ಮಜ್ಜಿಗೆ ತೊಗೊಂಡಿದ್ದೀನಿ ನಾನಿಲ್ಲಿ, ಮತ್ತು ಇಲ್ಲಿ ಒಂದು ಬೌಲ್ ಹುರ್ಗಡ್ಲೆ ತೊಗೊಂಡಿದ್ದೀನಿ, ಶೇಂಗಾ ಬೀಜ ತೊಗೊಂಡಿದ್ದೀನಿ, ಮತ್ತು ಹಸಿಮೆಣಸು, ಕೊತ್ತಂಬರಿ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, 1 ಕಪ್ ಮೊಸರು ಮತ್ತು ಜೀರಿಗೆ ತೊಗೊಂಡಿದ್ದೀನಿ ನಾನೀಗ. ಇದನ್ನು ನಾವು ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಶೇಂಗಾ ಬೀಜ ನಮಗೆ ತುಂಬಾ ಒಳ್ಳೆಯದು, ಆರೋಗ್ಯಕರವಾದದ್ದು. ಹಾಗೆ ಮಜ್ಜಿಗೆ ಜೊತೆಗೆ ಮಾಡ್ಕೊಂಡು ಊಟ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋಣ ಅಂತ ನೋಡೋಣ. ಈಗ ಒಂದು ಫ್ಯಾನ್ ಇಟ್ಬಿಟ್ಟು ಬಿಸಿ ಮಾಡಿ ಅದಕ್ಕೆ ಶೇಂಗಾ ಬೀಜ ಹಾಕಿ ಚೆನ್ನಾಗಿ ಹುರಿಬೇಕು. ಅದನ್ನು ನೀಟಾಗಿ ಹುರಿತಾ ಇರಬೇಕು. ಅದು ಎಲ್ಲ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಶೇಂಗಾ ಬೀಜನ ಹುರಿಕೋಬೇಕು. ನಾವು ನೀಟಾಗಿ ಹುರಿಯೋಣ ಇದನ್ನೀಗ. ಇದಕ್ಕೆ ನಾನೀಗ ಹಸಿಮೆಣಸನ್ನು ಹಾಕ್ತಾಯಿದ್ದೀನಿ. ನಾನು ಹಸಿಮೆಣಸನ್ನು ಕೂಡ ಇದ್ರ ಜೊತೆಗೇ ನೀಟಾಗಿ ಹುರ್ಕೋತೀನಿ. ನೀವು ಬೇಕಂದರೆ ಬೇರೆನೂ ಹುರಿಬೋದು, ಆಪ್ಷನಲ್ ನಿಮಗೆ. ನಿಮಗೆ ಹಸಿಮೆಣಸಿನ್ಕಾಯಿ ಹುರಿಯೋದು ಬೇಡ ಅಂದ್ರೂ ಹಾಗೇನೂ ಹಾಕೋಬೋದು ಮಿಕ್ಸಿಗೆ. ನಾನಿಲ್ಲಿ ಹಸಿಮೆಣಸು ಗ್ಯಾಸ್ಟ್ರಿಕ್ ಅಲ್ಲ, ಹಾಗಾಗಿ ಒಂಚೂರು ಹುರಿದೇ ಮಾಡೋದು ನಾನು ಹಸಿಮೆಣಸನ್ನು. ಹಾಗಾಗಿ ನಾನು ಈ ಶೇಂಗಾ ಬೀಜದ ಜೊತೆಗೆ ಹುರಿತಾ ಇದ್ದೀನಿ ಈಗ ಹಸಿಮೆಣಸನ್ನು ಕೂಡ. ಸ್ವಲ್ಪ ಹುರಿದ್ರೆ ಸಾಕು, ಅದು ಹಸಿಮೆಣಸಲ್ಲಿ ಗ್ಯಾಸ್ಟ್ರಿಕ್ ತುಂಬಾ ಆಗುತ್ತಲ್ಲ, ಹಾಗಾಗಿ ನಾನು ಹುರಿದ್ಬಿಟ್ಟೆ ಹಾಕೋದು. ಆ ರೀತಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ಕು ಕೂಡ ಅವಾಯ್ಡ್ ಆಗುತ್ತೆ. ಹಸಿಮೆಣಸಿನ ಡೈರೆಕ್ಟಾಗಿ ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಈ ರೀತಿ ಹುರಿದ್ಬಿಟ್ಟು ನೀವು ಬೇಕಂದ್ರೆ ಪೇಸ್ಟು ಮಾಡಿ ಇಟ್ಕೋಬೋದು. ಆ ರೀತಿ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ಕು ಕೂಡ ಅವಾಯ್ಡ್ ಆಗುತ್ತೆ. ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ನಾವು ಅದನ್ನು ಶೇಂಗಾ ಬೀಜನ ನೀಟಾಗಿ ಹುರಿಬೇಕು. ಯಾಕಂದರೆ ಮತ್ತೆ ವಾಪಸ್ ನಾವು ಇದನ್ನು ಬೇಯಿಸಲ್ಲ. ಬೇಯಿಸಿದ್ರಾದರೆ ಒಂಚೂರು ಇದಾಗ್ತಿತ್ತು, ಹಾಗಾಗಿ ನಾವು ಬೇಯಿಸಲ್ಲ. ಹಾಗಾಗಿ ಶೇಂಗಾ ಬೀಜನ ನೀಟಾಗಿ ಹುರಿಬೇಕು. ಈಗ ನೋಡಿ, ಈ ರೀತಿ ನೀಟಾಗಿ ನಾನು ಹುರಿದಿದ್ದೀನಿ. ಇದನ್ನು ಈ ರೀತಿ ನೀಟಾಗಿ ಹುರಿದು ಇದನ್ನು ಆರಿಸ್ಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕು. ಈಗ ನೋಡಿ, ನಾನು ತಣ್ಣಗಾಗಕ್ಕೆ ಬಿಟ್ಟಿದ್ದೆ, ಪೂರ್ತಿ ತಣ್ಣಗಾಗಬೇಕದು. ಯಾಕಂದರೆ ಮೊಸರು ಹಾಕೋದ್ರಿಂದ ಒಡೆದು ಹೋಗೋದಂಗೆ ಆಗುತ್ತೆ. ಹಾಗಾಗಿ ಇದು ಪೂರ್ತಿ ತಣ್ಣಗಾಗಿದೆ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದನ್ನೆಲ್ಲ ನೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ 1-2 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಬೇಕಾದರೂ ಹಾಕ್ಕೋಬೋದು, ಕ್ವಾಂಟಿಟಿ ಮೇಲೆ ನೀವು ಎಷ್ಟು ಮಾಡ್ಕೋತೀರೋ ಅದ್ರ ಮೇಲೆ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ 2 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಜಾಸ್ತಿ ಹಾಕಿರೋ ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಹಸಿ ಕರಿಬೇವು ಕೂಡ ಹಸಿದೇ ಹಾಕ್ತಾಯಿದ್ದೀನಿ. ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಹಸಿ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಮತ್ತು ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಆಪ್ಷನಲ್, ನೀವು ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗಾಗಿ 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ, ಅದನ್ನು ಸಿಪ್ಪೆ ತೆಗೆದು ಬಿಡಿಸಿ ಇಟ್ಕೊಂಡಿದ್ದೀನಿ. ಈ ರೀತಿ ಬೆಳ್ಳುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ ಅದಕ್ಕೆ. ಈ ರೀತಿ ಬೆಳ್ಳುಳ್ಳಿನೂ ನೀಟಾಗಿ ಸಿಪ್ಪೆ ತೆಗೆದು ಹಾಕಿ ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಈ ರೀತಿ ತರಿಯಾಗಿ ಪೇಸ್ಟ್ ಆಗಿದೆ. ಈಗ ಇದಕ್ಕೆ ನಾವೀಗ ಮೊಸರು ಹಾಕೋಣ. ನೀವು ಬೇಕಂದರೆ ಮಜ್ಜಿಗೆನೂ ಕೂಡ ಹಾಕೋಬೋದು, ನೀರು ಕೂಡ ಹಾಕಿ ರುಬ್ಬೋದು. ನಾನು ಮೊಸರು ಇದೆಯಲ್ಲ ಅಂತೇಳ್ಬಿಟ್ಟು ಮೊಸರು ಹಾಕಿ ರುಬ್ತಾಯಿದ್ದೀನಿ. ಈಗ ಸ್ವಲ್ಪ ರುಬ್ಬಿದ್ದೀನಿ. ಈಗ ಈ ರೀತಿ ಆಗಿದೆ ಅದು. ಅದಕ್ಕೆ ನಾನು ಸ್ವಲ್ಪ ಮಜ್ಜಿಗೆ ಹಾಕ್ತಾಯಿದ್ದೀನಿ. ಈಗ ಇನ್ನೊಂದು ಸಲ ಮಜ್ಜಿಗೆ ಹಾಕಿ ರುಬ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಮಜ್ಜಿಗೆ ಹಾಕಿ ರುಬ್ಬಿದರೆ ಚೆನ್ನಾಗಿ ಬರುತ್ತೆ. ಅದು ನೀಟಾಗಿ ಪೇಸ್ಟ್ ಆಗಿದೆ ನೋಡಿ. ಈಗ ನೀಟಾಗಿ ಪೇಸ್ಟ್ ಆಗಿದೆ. ಈಗ ಇದನ್ನು ನಾವೀಗ ಅದಕ್ಕೆ ಮಜ್ಜಿಗೆಗೆ ಮಿಕ್ಸ್ ಮಾಡಬೇಕು. ನುಣ್ಣಗೆ ರುಬ್ಬಬೇಕು, ತರಿಯಾಗಿ ಇರಬಾರ್ದು. ಮತ್ತು ತಿಂತಿರ್ಬೇಕಾದ್ರೆ ಅನ್ನದ ಜೊತೆಗೆ ಆದರೆ ಅದು ಮಧ್ಯೆ ಸಿಗಬಾರ್ದು, ನೀಟಾಗಿ ಪೇಸ್ಟ್ ಆಗಬೇಕು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನೀಗ. ನೀರು ಹಾಕಿಬಿಟ್ಟು ಅದನ್ನು ಕೂಡ ಮಜ್ಜಿಗೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಅದನ್ನು ನಾವೀಗ ನೀಟಾಗಿ ಮಜ್ಜಿಗೆ ಜೊತೆಗೆ ಮಿಕ್ಸ್ ಆಗಬೇಕದು. ಒಂದು 2-3 ನಿಮಿಷ ಈ ರೀತಿ ನೀಟಾಗಿ ಕೈ ಆಡಿಸ್ತಾ ಇರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಉಪ್ಪು ಹಾಕಿ ಮತ್ತು ಒಂದು ಸ್ವಲ್ಪ ಇದಕ್ಕೆ ಸ್ವೀಟ್ ಹಾಕಿ ಒಂಚೂರೇ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಅದಕ್ಕೆ. ನೀವು ಆಪ್ಷನಲ್, ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನೆಲ್ಲ ಒಂಚೂರು ಸಕ್ಕರೆ ಹಾಕಿದ್ದೀನಿ. ಈಗ ಅದನ್ನು ಉಪ್ಪು ಮತ್ತು ಸಕ್ಕರೆ ಅದ್ರ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕಲ್ಲ, ಸ್ವಲ್ಪ ಹೊತ್ತು 1-2-3 ನಿಮಿಷ ಈ ರೀತಿ ಮಿಕ್ಸ್ ಮಾಡಬೇಕು. ಆಮೇಲೆ ಒಗ್ಗರಣೆ ಕೊಟ್ಕೊಳ್ಳೋಣ. ಈಗ ಎಣ್ಣೆ ಹಾಕಿ, ಇದಕ್ಕೊಂದು ಒಗ್ಗರಣೆ ಬೇಕಲ್ಲ, ಹಾಗಾಗಿ ಒಂದು ಒಗ್ಗರಣೆ ಹಾಕೋಣ. ಈಗ ಒಂಚೂರು ಎಣ್ಣೆ ಹಾಕಿ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿಬಿಟ್ಟು ಒಂಚೂರು ಜೀರಿಗೆನೂ ಕೂಡ ಹಾಕ್ತಾಯಿದ್ದೀನಿ ಅದಕ್ಕೆ. ಜೀರಿಗೆನೂ ಹಾಕಿ ಸ್ವಲ್ಪ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ.
ಸ್ವಲ್ಪ ಕರಿಬೇವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು, ಹಾಗಾಗಿ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ನಿಮ್ಗೆ ಆಪ್ಷನಲ್, ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಿಂಗೆ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ. ಹಾಗಾಗಿ ಒಂದು ಮೆಣಸು ಹಾಕ್ತಾಯಿದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕೋ ನೋಡಿ, ನೀವು ಹಸಿಮೆಣಸನ್ನು ಕೂಡ ಹಾಕ್ಕೋಬೋದು ರುಬ್ಬಕ್ಕೆ. ಈಗ ಒಗ್ಗರಣೆ ತಣ್ಣಗಾದ್ಮೇಲೆ ನಾನು ಈ ಮಜ್ಜಿಗೆ ಇದೆಯಲ್ಲ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಈಗ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಆರೋಗ್ಯಕರವಾದ ಶೇಂಗಾ ಬೀಜದಿಂದ ಮಜ್ಜಿಗೆ ಸಾಂಬಾರು, ಮಜ್ಜಿಗೆ ಹುಳಿ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದು ಯಾವ ರೀತಿ ಬಂದಿದೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ. ಒಂದು ಸಲ ಟೇಸ್ಟ್ ಚೇಂಜ್ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಮೇಲ್ಗಡೆ. ಈಗ ಇದನ್ನು ರೆಡಿಯಾಗಿದೆ. ಈಗ ಮಜ್ಜಿಗೆ ಸಾರು. ನಿಮಗೆ ಇದು ಮಜ್ಜಿಗೆ ಸಾಂಬಾರು ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.